ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮದ್ಯಪಾನವಾದ ರಮ್ ಅನ್ನು ಕುಡಿದಾಗ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಲು ಕಾರಣವೇನು? ಆಪ್ಷನ್ಸ್: ಎ ಮೊಲಾಸಸ್, ಬಿ ಮದ್ಯ, ಸಿ ಹುದುಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮೊಲಾಸಸ್. ರಮ್ ತಯಾರಿಸಲು ಮೊಲಾಸಸ್ ಅನ್ನು ಬಳಸಲಾಗುತ್ತದೆ. ಕಬ್ಬಿನ ರಸದಿಂದ ಸಕ್ಕರೆ ತಯಾರಿಸಿದಾಗ ಸಿಗುವುದು ಇದೆ. ಸಕ್ಕರೆ ತಯಾರಿಸುವ ಪ್ರಕ್ರಿಯೆಯಲ್ಲಿ ಮೊಲಾಸಸ್ ಎಂದು ಕರೆಯಲ್ಪಡುವ ಈ ಗಾಢ ಬಣ್ಣದ ಉಪ ಉತ್ಪನ್ನವು ಉತ್ಪತ್ತಿಯಾಗುತ್ತದೆ. ನಂತರ ಅದನ್ನು ಹುದುಗಿಸಲಾಗುತ್ತದೆ. ನಂತರ ಅದರಿಂದಲೇ ರಮ್ ಅನ್ನು ತಯಾರಿಸಲಾಗುತ್ತದೆ. ಡಾರ್ಕ್ ರಮ್ ತಯಾರಿಸುವಾಗ ಅದಕ್ಕೆ ಮೊಲಾಸಸ್ ಸೇರಿಸುವ ಮೂಲಕ ಪ್ರತ್ಯೇಕವಾಗಿ ಸಂಸ್ಕರಿಸಲಾಗುತ್ತದೆ. ಇದರಿಂದ ಅದರ ಬಣ್ಣ ಗಾಢವಾಗುತ್ತದೆ ಮತ್ತು ಅದರ ರುಚಿ ಸುಧಾರಿಸುತ್ತದೆ. ಈ ಕಾರಣದಿಂದಾಗಿ ಡಾರ್ಕ್ ರಮ್ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಕಾರಣವಾಗುತ್ತದೆ. ಅದಕ್ಕಾಗಿಯೇ ಜನರು ಚಳಿಗಾಲದಲ್ಲಿ ರಮ್ ಕುಡಿಯಲು ಇಷ್ಟಪಡುತ್ತಾರೆ. ಎರಡನೇ ಪ್ರಶ್ನೆ, ಪುರಾಣಗಳ ಪ್ರಕಾರ ಕಾಶಿಯಲ್ಲಿ ಸಾವನ್ನಪ್ಪುವವರ ಕಿವಿಯಲ್ಲಿ ಸಾಕ್ಷಾತ್ ಶಿವನು ಯಾವ ಮಂತ್ರವನ್ನು ಪಿಸುಗುಡುತ್ತಾನೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ನಾರಾಯಣ, ಬಿ ರಾಮ್, ಸಿ ಶಿವಾಯ, ಡಿ ತಾರಕ ಮಂತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ತಾರಕ ಮಂತ್ರ. ಕಾಶಿಖಂಡದ ಪ್ರಕಾರ ಕಾಶಿಯಲ್ಲಿ ಯಾರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೋ ಅವರ ಕಿವಿಯಲ್ಲಿ ಶಿವನೇ ತಾರಕ ಮಂತ್ರವನ್ನು ಪಿಸುಗುಡುತ್ತಾನೆ ಎಂದು ನಂಬಲಾಗಿದೆ. ಈ ಮಂತ್ರವನ್ನು ಕೇಳಿದ ನಂತರ ಆ ವ್ಯಕ್ತಿಯ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಕಾಶಿಯಲ್ಲಿ ಸಾವನ್ನು ಮಂಗಳ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಎಷ್ಟೇ ದುಷ್ಟ ಅಥವಾ ಪಾಪಿಯಾಗಿದ್ದರೂ ಅವರು ಇಲ್ಲಿ ಸತ್ತರೆ ಅವರು ಮೋಕ್ಷವನ್ನು ಪಡೆಯುವುದು ಖಚಿತ. ಮೂರನೇ ಪ್ರಶ್ನೆ, ಪ್ರತಿ ವರ್ಷ ಫೆಬ್ರವರಿ 12ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಅಪ್ಪುಗೆಯ ದಿನ, ಬಿ ರೋಸ್ ದಿನ, ಸಿ ಚುಂಬನ ದಿನ, ಡಿ ಯುವಕರ ದಿನ. ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪುಗೆಯ ದಿನ. ಸಂಬಂಧಗಳಲ್ಲಿ ಕೆಲವೊಮ್ಮೆ ಕ್ರಿಯೆಗಳು ಪದಗಳಿಗಿಂತ ಜೋರಾಗಿ ಮಾತನಾಡುತ್ತವೆ ಮತ್ತು ತಬ್ಬಿಕೊಳ್ಳುವುದು ಅಂತಹ ಒಂದು ಪ್ರಕ್ರಿಯೆ. ಆ ವ್ಯಕ್ತಿಯ ಸುಖ ದುಃಖಗಳಲ್ಲಿ ನೀವಿದ್ದೀರಿ ಎಂಬುದನ್ನು ತೋರ್ಪಡಿಸುವ ವಿಧಾನ ಎಂದರೆ ತಪ್ಪಾಗುವುದಿಲ್ಲ. ಇದು ಭರವಸೆಯ ಭಾವನೆಯನ್ನು ನೀಡುತ್ತದೆ. ಅಪ್ಪುಗೆ ನಮ್ಮ ಮನಸ್ಸಿನ ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಮೌಖಿಕ ಸಂವಹನದ ಪ್ರಬಲ ಸಾಧನವಾಗಿದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಆಕ್ಸಿಟೋಸಿನ್ ಹಾರ್ಮೋನ್ ಬಿಡುಗಡೆಗೆ ಸಹಾಯ ಮಾಡುತ್ತದೆ. ಅಪ್ಪುಗೆಯು ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಇರುವ ಒಂದು ಮಾರ್ಗವಾಗಿದೆ. ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿ 12ರಂದು ಅಪ್ಪುಗೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ತಾಯಿ ಮಗುವಿನ ಆರೋಗ್ಯಕ್ಕೆ ಉತ್ತಮವಾದ ಆಹಾರ ಯಾವುದು? ಆಪ್ಷನ್ಸ್: ಎ ಸಬ್ಬಕ್ಕಿ, ಬಿ ಮೊಟ್ಟೆ, ಸಿ ಹಾಲು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಸಬ್ಬಕ್ಕಿ. ಸಬ್ಬಕ್ಕಿ, ಸಾಗು, ಸಾಬಕ್ಕಿ, ಸಾಬುದಾನ ಹೀಗೆ ನಾನಾ ಹೆಸರುಗಳಿಂದ ಪ್ರಸಿದ್ಧಿ ಪಡೆದುಕೊಂಡಿರುವ ಆಹಾರ ಪದಾರ್ಥವಿದು. ಸಾಮಾನ್ಯವಾಗಿ ಇದು ಮರಗೆಣಸಿನಿಂದ ತಯಾರಿಸಲಾಗುವ ಪಿಷ್ಟವಾಗಿದೆ. ಸಾಮಾನ್ಯವಾಗಿ ಸಾಬುದಾನದಲ್ಲಿ ಫೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಸಮೃದ್ಧವಾಗಿದೆ. ಇವು ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ತಾಯಿಯ ದೇಹವನ್ನು ಆರೋಗ್ಯವಾಗಿಡಲು ಮತ್ತು ಮಗುವಿನ ಬೆಳವಣಿಗೆಗೆ ಸಹಾಯವಾಗಲು ಇದರಿಂದ ಮಾಡಿದ ಆಹಾರ ಪದಾರ್ಥಗಳ ಸೇವನೆ ಮಾಡಲಾಗುತ್ತದೆ. ಸಾಬಕ್ಕಿಯಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಕೆ ನಂತಹ ಪೋಷಕಾಂಶಗಳಿವೆ. ಅವು ಮೂಳೆಯ ಆರೋಗ್ಯವನ್ನು ಸುಧಾರಿಸುತ್ತವೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತವೆ. ಐದನೇ ಪ್ರಶ್ನೆ, ದೇಹದಲ್ಲಿನ ಹಿಮೋಗ್ಲೋಬಿನ್ ಅನ್ನು ಕಬ್ಬಿಣದಿಂದ ನಿಯಂತ್ರಿಸುವುದು ಯಾವುದು? ಆಪ್ಷನ್ಸ್: ಎ ಬಾಳೆಕಾಯಿ, ಬಿ ಸಿಹಿಗೆಣಸು, ಸಿ ಅಮಟೆಕಾಯಿ, ಡಿ ಮೆಂತೆಕಾಳು. ಸರಿಯಾದ ಉತ್ತರ ಆಪ್ಷನ್ ಸಿ ಅಮಟೆಕಾಯಿ. ಅಮಟೆಕಾಯಿ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಇದು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆ, ಕಾಲಜನ್ ಉತ್ಪಾದನೆ ಮತ್ತು ಉತ್ಕರ್ಷಣ ನಿರೋಧಕ ರಕ್ಷಣೆಗೆ ಅವಶ್ಯಕವಾಗಿದೆ. ಈ ಕಾಯಿಯಲ್ಲಿ ಆಹಾರದ ಫೈಬರ್ ಇದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಕರುಳಿನ ಕ್ರಮಬದ್ಧತೆಯನ್ನು ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಮಟೆಕಾಯಿ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ. ಅಮಟೆಕಾಯಿಯಲ್ಲಿ ಕಬ್ಬಿಣವು ಇರುವುದರಿಂದ ಕಬ್ಬಿಣವು ರಕ್ತವನ್ನು ಹೆಚ್ಚಿಸುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಕಬ್ಬಿಣವು ಕೆಂಪು ರಕ್ತ ಕಣಗಳೊಂದಿಗೆ ಸಂಯೋಜಿಸುತ್ತದೆ ಮತ್ತು ಅವುಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿನ ಹಿಮೋಗ್ಲೋಬಿನ್ ಅನ್ನು ಕಬ್ಬಿಣದಿಂದ ನಿಯಂತ್ರಿಸಲಾಗುತ್ತದೆ. ಆರನೇ ಪ್ರಶ್ನೆ,
ಭಾರತದಲ್ಲಿ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಮದರ್ ತೆರೇಸಾ, ಬಿ ಸರೋಜಿನಿ ನಾಯ್ಡು, ಸಿ ಇಂದಿರಾ ಗಾಂಧಿ, ಡಿ ಆನಂದಿಬಾಯಿ ಜೋಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು. ಪ್ರತಿ ವರ್ಷ ಫೆಬ್ರವರಿ 13ರಂದು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ಭಾರತದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ, ಕವಿ ಮತ್ತು ಶಿಕ್ಷಣ ತಜ್ಞೆ ಸರೋಜಿನಿ ನಾಯ್ಡು ಅವರ ಜನ್ಮದಿನ. ಸರೋಜಿನಿ ನಾಯ್ಡು ಮಹಿಳೆಯರ ಅಭಿವೃದ್ಧಿಗೆ ಗಣನೀಯ ಕೊಡುಗೆಗಳನ್ನು ನೀಡಿದ್ದಾರೆ. ಆ ಕೊಡುಗೆಯನ್ನು ಗೌರವಿಸಲು ಅದೇ ದಿನವನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. 7ನೇ ಪ್ರಶ್ನೆ, ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಸಮಸ್ಯೆ ನಿವಾರಿಸಲು ಉತ್ತಮವಾದದ್ದು ಯಾವುದು? ಆಪ್ಷನ್ಸ್: ಎ ಅಗಸೆ ಬೀಜ, ಬಿ ಬೀಜಗಳು, ಸಿ ಅರಿಶಿಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಗಸೆ ಬೀಜದಲ್ಲಿ ಲಿಗ್ನಾನ್ಗಳು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಹೇರಳವಾಗಿವೆ. ಇವು ದೇಹದಲ್ಲಿ ಈಸ್ಟ್ರೋಜನ್ ಮಟ್ಟವನ್ನು ಸಮತೋಲನಗೊಳಿಸುವುದರಿಂದ PCOS ಸಮಸ್ಯೆಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಚಿಯಾ ಸೀಡ್ಸ್, ಬಾದಾಮಿ, ವಾಲ್ನಟ್ಸ್, ಕುಂಬಳ ಬೀಜಗಳಲ್ಲಿ ಕೊಬ್ಬಿನಾಮ್ಲಗಳು ಹೇರಳವಾಗಿವೆ. ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿರುವ ಈ ಆಹಾರಗಳಲ್ಲಿ ಹಾರ್ಮೋನ್ ಸಮತೋಲನಕ್ಕೆ ಸಹಾಯಕವಾಗಿದೆ. ಹಲವು ರೋಗಿಗಳಿಗೆ ದಿವ್ಯೌಷಧಿಯಾಗಿರುವ ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಉರಿಯೂತ ನಿವಾರಕ ಗುಣಗಳು ಹೆಚ್ಚಾಗಿದ್ದು, PCOD, PCOS ಮತ್ತು ಎಂಡೋಮೆಟ್ರಿಯೋಸಿಸ್ ನಂತಹ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಕಲ್ಲಂಗಡಿ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ಶುಗರ್, ಬಿ ಹೃದ್ರೋಗ, ಸಿ ಅಲರ್ಜಿ, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಲ್ಲಂಗಡಿ ತಿನ್ನುವುದು ಕೆಲವು ಜನರಿಗೆ ತುಂಬಾ ಹಾನಿಕಾರಕ. ಕೆಲವು ದೈಹಿಕ ಸಮಸ್ಯೆಗಳು ಅಥವಾ ಕಾಯಿಲೆಗಳ ಸಂದರ್ಭದಲ್ಲಿ ಕಲ್ಲಂಗಡಿ ಸೇವಿಸುವುದರಿಂದ ಅವರ ಸ್ಥಿತಿ ಹದಗೆಡಬಹುದು. ಕಲ್ಲಂಗಡಿ ದೇಹದ ಉಷ್ಣತೆ ಮತ್ತು ಪಿತ್ತವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆಯಾದರೂ ಅದರ ತಂಪಾಗಿಸುವ ಸ್ವಭಾವದಿಂದಾಗಿ ವಾತ ಮತ್ತು ಕಫದಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು. ಇದರಿಂದಾಗಿ ಇದರ ಸೇವನೆಯು ಕೆಲವು ಸಮಸ್ಯೆಗಳಲ್ಲಿ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ಉದಾಹರಣೆಗೆ ಶೀತ ಮತ್ತು ಕೆಮ್ಮು, ಗಂಟಲು ನೋವು, ಜ್ವರ, ಸೈನಟೈಟಿಸ್, ಅಲರ್ಜಿಗಳು, ಅಸ್ತಮಾ, ಸಂಧಿವಾತ ಇಂತಹ ಸಮಸ್ಯೆಗಳಿರುವವರು ಸಾಧ್ಯವಾದಷ್ಟು ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ದೂರ ಉಳಿಯುವುದು ಉತ್ತಮ. 9ನೇ ಪ್ರಶ್ನೆ, ಯಾವ ಸೊಪ್ಪು ನಮ್ಮ ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ಸ್: ಎ ಪಾಲಕ್, ಬಿ ಮೆಂತ್ಯೆ, ಸಿ ಕಲ್ಮಿ, ಡಿ ಸಬ್ಬಸಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಮಿ. ಉತ್ತರ ಭಾರತದಲ್ಲಿ ಕಲ್ಮಿ ಸೊಪ್ಪು ಎಂದು ಕರೆಯಲ್ಪಡುವ ಇದೊಂದು ಪಾಲಕ್ ಸೊಪ್ಪು ಜಾತಿಗೆ ಸೇರಿದ್ದು ಹೆಚ್ಚು ನೀರಿನಾಂಶ ಹೊಂದಿರುತ್ತದೆ. ಬೀಟಾ ಕ್ಯಾರೋಟಿನ್ನಲ್ಲಿ ಸಮೃದ್ಧವಾಗಿದೆ. ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸೊಪ್ಪನ್ನು ಪಲ್ಯವಾಗಿ ಮಾಡಲಾಗುತ್ತದೆ. ಕಲ್ಮಿ ಸೊಪ್ಪು ತಿಂದರೆ ಮಧುಮೇಹದಂತಹ ಅನೇಕ ರೋಗಗಳನ್ನು ನಿಯಂತ್ರಣ ಮಾಡುತ್ತದೆ. ಮಧುಮೇಹಿಗಳು ಈ ಸೊಪ್ಪು ಸೇವಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಿಸಬಹುದಾಗಿದೆ. ಈ ಸೊಪ್ಪಿನ ನಿಯಮಿತ ಸೇವನೆಯು ಮೆಗ್ನೀಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಇದರಲ್ಲಿರುವ ಫೋಲೇಟ್, ಹೋಮೋಸಿಸ್ಟೈನ್ಸ್ನಂತಹ ರಾಸಾಯನಿಕಗಳ ಅಪಾಯವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ವಯಸ್ಕ ಪುರುಷ ಮತ್ತು ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಎಷ್ಟಿರಬೇಕು? ಆಪ್ಷನ್ಸ್: ಎ 12ರಿಂದ 15, ಬಿ 14ರಿಂದ 18, ಸಿ 16ರಿಂದ 20, ಡಿ 9ರಿಂದ 13. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವರದಿಯ ಪ್ರಕಾರ ವಯಸ್ಕ ಪುರುಷರಲ್ಲಿ ಹಿಮೋಗ್ಲೋಬಿನ್ ಮಟ್ಟವು 14ರಿಂದ 18 ಇರಬೇಕು. ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಇದಕ್ಕಿಂತ ಕಡಿಮೆ ಇದ್ದರೆ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಪುರುಷರು ಮತ್ತು ಮಹಿಳೆಯರಿಗೆ ಸಾಮಾನ್ಯ ಹಿಮೋಗ್ಲೋಬಿನ್ ಮಟ್ಟಗಳು ವಿಭಿನ್ನವಾಗಿವೆ. ಪುರುಷರಿಗೆ ಸಾಮಾನ್ಯ ಮಟ್ಟವು ಪ್ರತಿ ಡೆಸಿಲಿಟರ್ಗೆ 14ರಿಂದ 18ರ ನಡುವೆ ಇರುತ್ತದೆ. ಮಹಿಳೆಯರಿಗೆ ಸಾಮಾನ್ಯ ಮಟ್ಟವು 12ರಿಂದ 16ರವರೆಗೆ ಇರುತ್ತದೆ. ಪುರುಷರಿಗೆ ತೀವ್ರವಾದ ಕಡಿಮೆ ಹಿಮೋಗ್ಲೋಬಿನ್ ಮಟ್ಟವು 13 ಗ್ರಾಂ ಪರ್ ಡಿಎಲ್ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತದೆ. ಮಹಿಳೆಯರಿಗೆ ತೀವ್ರವಾದ ಕಡಿಮೆ ಹಿಮೋಗ್ಲೋಬಿನ್ ಮಟ್ಟವು 12 ಗ್ರಾಂ ಅಥವಾ ಡಿಎಲ್ ಆಗಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.